ನಮಸ್ಕಾರ, ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ಗೀತಾ ಚಂದ್ರಶೇಖರ್, ವಿಕೆ ಡಿಜಿಟಲ್ ನ್ಯೂಸ್ ಇಂದ ಸೀನಿಯರ್ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಎಕ್ಸಿಕ್ಯೂಟಿವ್. ಮೊದಲನೇದಾಗಿ ನಾವಿವತ್ತೇನು ಬಂದಿದ್ದೀವಿ ವಿಶೇಷ ಅಂದರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಗೆಳತಿ ಹಾಗೂ ಅವರ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಿವೇದಿತಾ ಅಂತ, ಡಾಕ್ಟರ್ PJ ನಿವೇದಿತಾ ಜಯಕುಮಾರ್. ಭಾರಿ ಖುಷಿ ಆಯ್ತು, ನಿಮ್ಮನ್ನ ನೋಡಿದ್ರೆ ಖುಷಿ ಆಗತ್ತೆ ಮೇಡಮ್. ವುಮೆನ್ಸ್ ಡೇ ಪಿಂಕ್ ಬೇರೆ ಹಾಕೊಂಡ್ ಬಂದಿದ್ದೀರಾ, ತುಂಬಾ ಚೆನ್ನಾಗಿದೆ. ತಮ್ಮ ಪರಿಚಯ ವೀಕ್ಷಕರೇ, ಅಂದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಹುಟ್ಟೂರು, ನೀವೆಲ್ಲಿದ್ದೀರಾ? ನಾನು ಡಾಕ್ಟರ್ PJ ನಿವೇದಿತಾ ಅಂತ. ನಂದು ತಾಯಿ ಮನೆ ಬಂದು ಮೈಸೂರು. ತಂದೆ ಹೆಸರು CV ಸೋಮಶೇಖರ್ ಗುಪ್ತಾ, ತಾಯಿ ಲಕ್ಷ್ಮಿ, ನನ್ನ ತಮ್ಮ ನಿಖಿಲ್, ಅದಕ್ಕೆ ಬಂದು ಜಗದೀಶ್ವರಿ ಅಂತ. ಸೊ ನಮ್ಮದು ತುಂಬ ಕುಟುಂಬ. ನಮ್ಮ ತಾತನವ್ರು ಬಂದ್ಬಿಟ್ಟು ಕೃಷ್ಣದೇವರಾಯ ಅವರ ಒಂದು ಆಸ್ಥಾನದಲ್ಲಿ ಮಣಿಕರತ್ನಂ ಅಂತ, ಮನ್ನ ಕೃಷ್ಣ ಶೆಟ್ಟಿ ಅಂತ, ಅವ್ರಿಗೆ ಮಣಿಕರತ್ನಂ ಅಂತ ಕೊಟ್ಟಿರೋದು. ನನಗೆ ಅವರ ಮೊಮ್ಮಗಳು ನಾನು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ. ಬಹಳ ಖುಷಿ ಆಗುತ್ತೆ ಮೇಡಮ್, ಅಂತ ದೊಡ್ಡ ಮೊಮ್ಮಗಳು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಲಿ ಇದ್ದೀರಾ ಅಂದ್ರೆ ಭಾರಿ ಹೆಮ್ಮೆ ಆಗುತ್ತೆ. ಮೇಡಮ್, ತಾವೇನ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಎಜುಕೇಶನ್ ಆಯ್ತು, ಮದ್ವೆ ಆಯ್ತು, ಆಮೇಲೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿರಾ, ತಾವೇನ್ ಮಾಡ್ತಾ ಇದ್ದೀರಾ? ಮ್ಯಾಮ್, ನಾವು ಬಂದ್ಬಿಟ್ಟು BCom ಮಾಡ್ಕೊಂಡಿದ್ದೀನಿ, ಮತ್ತೆ ಫ್ಯಾಷನ್ ಡಿಸೈನಿಂಗ್. ಅಂದರೆ 20 years ಬ್ಯಾಕ್ ನಮಗೆ ಅವಕಾಶ ಇದ್ದಿದ್ದು. ಆವಾಗ ಫ್ಯಾಷನ್ ಡಿಸೈನಿಂಗ್ ಒಂದೇ ಇನ್ಸ್ಟಿಟ್ಯೂಟ್ ಇತ್ತು. BCom ಕರೆಸ್ಪಾಂಡೆನ್ಸ್ ಮಾಡಿಕೊಂಡು ಫ್ಯಾಷನ್ ಡಿಸೈನಿಂಗ್ ಕಂಪ್ಲೀಟ್ ಮಾಡಿಕೊಂಡು, ನಂತರ ಇಬ್ಬರು ಮಕ್ಕಳು, ವಂಶಿಕ್ ವರ್ಧನ್ ಅಂತ. ಸೊ ಅದಾಗಿ ಈಗ ಬೊಟಿಕ್ಕು ಒಂದು ಸುಮಾರು ಕೊರೋನಾ ಟೈಮಿಂದ ಓಪನ್ ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬೊಟಿಕ್ ಇದೆ ಮತ್ತು ಯೂನಿಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ಮದು, ವರ್ಧನ್ ಕ್ರಿಯೇಷನ್ಸ್ ಅಂತ. ಎಲ್ಲಿದೆ ಮೇಡಮ್? ನಮ್ದು ಜಯನಗರಲ್ಲಿ ಇದೆ ಮ್ಯಾಮ್. ನಮ್ದು ಯಾವುದೋ ಒಂದು 2 ಫ್ಯಾಕ್ಟ್ರೀಸ್ ಔಟ್ಲೆಟ್ಸ್ ಇದೆ, ಮತ್ತು ಆಫೀಸ್ ಬಂದು ಜಯನಗರ. ಓಕೆ, ನಾನು ಕೇಳ್ಪಟ್ಟೆ ನಿಮ್ದು ಒಂದು ಸಂಸ್ಥೆ ಇದೆ ಅಂತ. ಆ ಸಂಸ್ಥೆ ಹೆಸರು, ಅದ್ರದ್ದು ಬ್ಯಾಕ್ ಗ್ರೌಂಡ್ ಏನು, ಅದ್ರದ್ದು ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಅಖಂಡ ಭಾರತ ಖಾದಿ ಮಹಾಸಂಘಟನೆ ಅನ್ನೋದು ಖಾದಿಯನ್ನು ಧರಿಸಿ, ಉಳಿಸಿ, ಬೆಳೆಸಿ, ಖರೀದಿಸಿ ಅನ್ನೋ ಒಂದು ಆಲೋಚನೆಯಿಂದ ಈ ಸಂಸ್ಥೆನ ನಾವು ಹುಟ್ಟಾಕಿರುವಂಥದ್ದು. ನಮ್ಮ ಪ್ರತಿಯೊಬ್ಬರು ನಮ್ಮ ಜೀವನ ಶೈಲಿಯಲ್ಲಿ ಖಾದಿಯನ್ನು ಧರಿಸಬೇಕು, ಯಾವುದಾದ್ರೂ ಮೂಲಕ ಅದನ್ನ ನಾವು ಅಳವಡಿಸ್ಕೊಂಡು ಹೋಗಬೇಕು, ಜನಸಾಮಾನ್ಯರಿಗೆ ಇದನ್ನ ತಲುಪಬೇಕನ್ನೋ ಒಂದು ಆಲೋಚನೆಯಿಂದ ಸಾಕಷ್ಟು ಯೋಜನೆಗಳನ್ನ ನಮ್ಮ ಸಂಸ್ಥೆಯಿಂದ ನಾವು ನಿರಂತರವಾಗಿ 3.5 ವರ್ಷದಿಂದ ಮಾಡ್ಕೊಂಡು ಬರ್ತೀವಿ. ಈಗ 3 years ಬ್ಯಾಕ್ ಇಂದ ಸ್ಥಾಪನೆ ಆಗಿರೋದು. ಓಕೆ, ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಪೊಸಿಷನ್ ಅಂದ್ರೆ ನೀವು ಏನಾಗಿದ್ದೀರಾ, ನಿಮ್ಮ ಕಮಿಟಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ತಿಳಿಸ್ಕೊಡ್ತೀರಾ? ಖಂಡಿತ ಮ್ಯಾಮ್, ಖಂಡಿತ. ನಾನು ಫೌಂಡರ್ ಪ್ರೆಸಿಡೆಂಟ್, ಸಂಸ್ಥಾಪಕ ಅಧ್ಯಕ್ಷಿಣಿ ನಾನು. ಶಮಾ ಸತೀಶ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಮತ್ತೆ ಲಕ್ಷ್ಮಿ, SV ಲಕ್ಷ್ಮಿ ಅಂತ, ಅವರು ಕೂಡ ಜನರಲ್ ಸೆಕ್ರೆಟರಿ. ಶ್ರೀಮತಿ ಸಹನಾ ಭಟ್ ಅವರು ಕೂಡ ಜನರಲ್ ಸೆಕ್ರೆಟರಿ. ವೆರಿ ನೈಸ್. ಅಂದ್ರೆ ಟೀಮ್ ವರ್ಕ್ ನಿಮ್ದು? ಡೆಫಿನೆಟ್ಲಿ. ಓಕೆ, ನಿಮ್ಮ ಈ ಸ್ವಾದಿ ಏನದು ಅಖಂಡ ಭಾರತ ಖಾದಿ ಇದರಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ, ಅದು ಎಲ್ಲಿ ಮಾಡ್ತಾ ಇದೀರಾ, ಅದು ಒಂದೊಂದಾಗಿ ನೀವು ವಿವರಿಸ್ತಾ ಬನ್ನಿ ಮೇಡಮ್. ಮೊದಲನೇದಾಗಿ ನಾನು ಪ್ರಾಡಕ್ಟ್ಸ್ ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ, ಇದಕ್ಕೆ ಅಂತ ನಾವು ಇಲ್ಲಿವರೆಗೂ ಯಾವುದೇ ಒಂದು ನಮಗೆ ಆಗಿರೋ ಒಂದು ಸ್ಥಳ ಆಗಲಿ, ಆಫೀಸ್ ಆಗಲಿ, ಆ ಥರ ಪರ್ಟಿಕ್ಯುಲರ್ ಎಲ್ಲೂ ಇಲ್ಲ. ನಾವು ಇರೋ ಆಫೀಸ್ ಬಂದು ನಾವು ಜೈನರಲ್ಲೇ, ನಾನು ಇರೋ ಮನೆಯಿಂದನೇ ನಾನು ಇದನ್ನ ಶುರು ಮಾಡಿರೋ ಅಂಥದ್ದು. ಸೊ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ದು ಯಾವುದೇ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಅದನ್ನ ಹೆಣ್ಮಕ್ಳಿಗೆ ಅವಕಾಶ ಕೊಡ್ತೀವಿ ಮಾಡ್ಲಿಕ್ಕೆ. ಅವ್ರ ಮನೆಯಿಂದನೇ ತಯಾರಿಸ್ಕೊಂಡು, ಅಂದ್ರೆ ಏನ್ ಪ್ರಾಡಕ್ಟ್ ಇದೆಯೋ ಅದು ಪ್ರತಿಯೊಂದು ಮಹಿಳೆನೂ ತನ್ನ ಮನೇಲೆ ಮಾಡ್ಕೊಂಡು ಬಂದು ಹೆವಿ ನಂಬರ್ ಆಫ್ ಅಂದ್ರೆ ನಂಬರ್ಸ್ ಎಷ್ಟು 500 ಆಗಿರ್ಬೋದು, 1000 ಆಗಲಿ, 2000 ಆಗಲಿ, 10 ಪೀಸ್ ಇಂದ ಹಿಡಿದು 1000, 10,000 ಅವರೇ ಮನೇಲಿ ಮಾಡ್ಕೊಂಡ್ಬಂದು. ಎಕ್ಸಾಕ್ಟ್ಲಿ, ಹೌದು. ಪ್ರತಿಯೊಂದು ಪ್ರಾಡಕ್ಟ್ಸ್ ಹಾಗೆ ನಾವು ಮಾಡಿದ್ವಿ. ಗ್ರೇಟ್ ವುಮೆನ್ ಡಿಸೈನರ್ ನೀವು, ಯಾಕಂದ್ರೆ ಅವ್ರಿಗೂ ಅವಕಾಶ ಕೊಡ್ತಿದ್ದೀರಾ ಅಂದ್ರೆ ಅವ್ರಿಗೂ ಒಂದು ಅರ್ನಿಂಗ್ಸ್ ಅಂತ ಮನೆಯಲ್ಲಿ. ಕರೆಕ್ಟ್. ಈ ಸರಿ ಮಹಿಳಾ ದಿನಾಚರಣೆಯ ಒಂದು ಥೀಮೇ ಗಿವ್ ಟು ಗೇನ್ ಅಲ್ಲಮ್ಮ. ಸೂಪರ್. ಈ ವರ್ಷ ತುಂಬಾ ಟಾಪಿಕ್ ಏನಿದೆ, ಸಬ್ಜೆಕ್ಟ್ ಅರ್ಥಪೂರ್ಣವಾದ ಒಂದು ಥೀಮ್. ಗಿವ್ ಟು ಗೇನ್. ಯಾವುದೇ ಒಂದು ಗೌರವ ಇರ್ಬೋದು, ಆಕ್ಷನ್ಸ್, ಲೀಗಲ್ ಇರ್ಬೋದು, ಸಮಾನತೆ ಇರ್ಬೋದು, ಹಕ್ಕುಗಳಿರ್ಬೋದು, ಯಾವುದೇ ಒಂದು ಧ್ವನಿ ಇರ್ಬೋದು. ಎಸ್ಪೆಷಲಿ ನಾವು ಧ್ವನಿ ಎತ್ತದಾಗ್ಲೇ ಇನ್ನೊಂದು ಧ್ವನಿ ಇದಾಗೋದು. ಸೊ ಅದರಿಂದ ಹಾಗೆ ಕೈ ಜೋಡಿಸ್ಕೊಂಡು ಈ ಮಟ್ಟಿಗೆ ನಾವು ಬಂದಿದ್ದೀವಿ. ಅಂಡ್ ಮೊದಲನೇದಾಗಿ ನಮ್ಮ ಇದು ಒಂದು ಫ್ಲಾಗ್ ಇಂದ ಶುರು ಮಾಡೋಣ. ಇದು ಬಂದು ಅಪ್ಪಟ ನಮ್ಮ ಖಾದಿ
ನ್ಯಾಷನಲ್ ಫ್ಲಾಗ್. ಇದು ಬಂದು ನಾವು ನಮ್ಮ ಸಂಸ್ಥೆ ವತಿಯಿಂದ ಲಾಸ್ಟ್ 2 months ಬ್ಯಾಕೆ ನಾವು ಹುಬ್ಳಿ ಬೆಂಗೇರಿಯಲ್ಲಿ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗಿದ್ವಿ ಮ್ಯಾಮ್. ಅಂದ್ರೆ ಇವತ್ತಿಗೂ ಚರಕ ಇದೆ, ಚರಕದಿಂದ ನಾವು ಹೇಗೆ ನೂಲು ತೆಗಿತೀವಿ, ನೂಲಿಂದ ನಮ್ ಖಾದಿ ಬಟ್ಟೆ ತಯಾರಿ ಮಾಡಿ ಅಲ್ಲಿವರೆಗೂ ಹೇಗ್ ಮಾಡ್ತೀವಿ ಅಂತ ಪ್ರೊಸೀಜರ್ ಅಲ್ಲಾಗುತ್ತೆ. ಆಮೇಲೆ ಈ ಟ್ರೈನಿಂಗ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲ? ಇಲ್ಲ ಮ್ಯಾಮ್, ಇದು ಬಂದು ಬೆಂಗೇರಿಯಲ್ಲಿ ಅವ್ರು ನಡೆಸ್ತಾ ಇದ್ದಾರೆ, ಖಾದಿ ಭಂಡಾರ್ ಅವರು ನಡೆಸ್ತಾ ಇರೋವಂಥದ್ದು. ಅಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ನ್ಯಾಷನಲ್ ಫ್ಲಾಗ್, ಖಾದಿ ನ್ಯಾಷನಲ್ ಫ್ಲಾಗ್ ಅಲ್ಲೇ ತಯಾರಿ ಆಗೋದು. ಸೂಪರ್. ಅಂತ ಜಾಗಕ್ಕೆ ನಾವು ನಮ್ಮ ಸಂಘಟನೆಯಿಂದ ಅಲ್ಲಿ ಹೋಗಿ ಸುಮಾರು ಒಂದು 25-30 ಜನ ನಾವು ಬೆಂಗಳೂರಿಂದ ಹೋಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಇವನ್ನೆಲ್ಲಾನು ನಾವು ತಯಾರಿಸುವ ವಿಧಾನ ಏನಿದೆ ಅವೆಲ್ಲ ನೋಡ್ಕೊಂಡು ಬಂದಿದೀವಿ. ಅಂದ್ರೆ ಇವತ್ತಿಗೂ ಆ ಸ್ಪಿನ್ನಿಂಗ್ ಇದೆ, ಇವತ್ತಿಗೂ ಅಲ್ಲೆಲ್ಲ ತಯಾರಿ ಮಾಡ್ತಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ತಯಾರಿ ಯಾರೆಲ್ಲ ಮಾಡ್ತಾ ಇದ್ದಾರೆ ಕೆಲಸದವರೆಲ್ಲನೂ ಅವ್ರ ಜೀವನ ಶೈಲಿ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು, ಅವ್ರಿಗೆ ನಾವು ಯಾವ ತರ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸಿ ಹೇಳ್ಕೊಟ್ಟು ಬಂದಿದ್ದಾರೆ. ಸೂಪರ್. ನೆಕ್ಸ್ಟ್ ಪ್ರಾಡಕ್ಟ್, ಫಸ್ಟ್ ಪ್ರಾಡಕ್ಟ್. ಸೊ ಇದು ಒಂದು ನಮ್ಮ ಸಂಸ್ಥೆಯಿಂದ ಖಾದಿ ಕೈಚೀಲ ಅಂತ, ಖಾದಿ ಕ್ಯಾರಿ ಬ್ಯಾಗ್, ಗೋ ಖಾದಿ ಗೋ ಸ್ವದೇಶಿ ಅಂತ. ಯಾಕೆ ಮೇಡಮ್ ಆ ಸ್ಲೋಗನ್? ಎಸ್ ಮ್ಯಾಮ್, ಇದು ಗ್ರೋ ಲೋಕಲ್ ಸ್ಟಾರ್ಟ್ ಲೋಕಲ್ ಗ್ರೋ ಗ್ಲೋಬಲ್ ಅಂತ ಒಂದು ಥೀಮ್ ಅಲ್ಲಿ ನಾವು ತಗೊಂಡು ಹೋಗಿರೋಂಥದ್ದು. ಸೊ ಇದಕ್ಕೆ ಗೋ ಖಾದಿ ಗೋ ಸ್ವದೇಶಿ ಅಂದ್ರೆ ಇದರಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಬರೀ ಖಾದಿಗೆ ಪ್ರೋತ್ಸಾಹ ಕೊಡಲ್ಲ, ಖಾದಿ ಜೊತೆಗೆ ಈ ಸ್ವದೇಶಿ ತಯಾರಿಗಳು ಏನಿದೆ ಅದ್ಯಾ ಈ ತರ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಲ್ಲ, ಅದು ಕೋಕೋನಟ್ ಶೆಲ್ಲೆ ಇರ್ಬೋದು. ಅಲ್ಲ, ಇದ್ರದ್ದು ಮಾಹಿತಿ ಕೊಡಿ. ಇದು ಬಂದ್ಬಿಟ್ಟು ಮ್ಯಾಮ್, ನಾವು ಪ್ರತಿಯೊಂದು ಮಹಿಳೆಯಲ್ಲಿ ಅವ್ರವ್ರ ಮನೆಯಲ್ಲಿ ಒಂದೊಂದು ಇದ್ದೇ ಇರುತ್ತೆ, ಸೀನ್ ಮಿಷಿನ್ ಇದ್ದೇ ಇರುತ್ತೆ. 1 ಇರ್ಬೋದು, 10 ಇರ್ಬೋದು, ಎಷ್ಟೇ ಇರ್ಬೋದು ನಂಬರ್ ಆಫ್. ನಮ್ಮ ಉದ್ದೇಶ ಏನಂದ್ರೆ ಅವ್ರಿಗೆ ಈ ಖಾದಿ ಬಟ್ಟೆಯನ್ನ ನಾವು ಖಾದಿ ಭಂಡಾರಿಂದನೇ ತಗೊಳ್ತೀವಿ. ನಾವು ಎಲ್ಲರಿಗೂ ನಮ್ಮ ಸಂಘಟನೆಯಿಂದ ನಾವು ಹೇಳೋದು, ಖಾದಿ ಭಂಡಾರ್ಗೆ ನಿಮ್ ಏರಿಯಾದಲ್ಲಿ ಇರೋಂಥ ಖಾದಿ ಭಂಡಾರಕ್ಕೆ ಮೊದಲು ಹೋಗಿ, ಅಲ್ಲಿ ಬರೀ ಖಾದಿ ಬಟ್ಟೆನೇ ಇರಲ್ಲ, ಅಲ್ಲೆಲ್ಲಾ ರೀತಿಯ ಒಂದು ಆರ್ಗ್ಯಾನಿಕ್ ಎಕ್ಸಾಕ್ಟ್ಲಿ ಸೋಪ್ಸ್ ಇರ್ಬೋದು, ಶಾಂಪೂಸ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಎಲ್ಲ ಆರ್ಗ್ಯಾನಿಕ್. ಅಂದ್ರೆ ನಾವು ಕೂಡ ದಿನನಿತ್ಯದಿಂದ ಆಚೆ ಕಡೆ ಇದು ಅಷ್ಟೇ ಪ್ಲಾಸ್ಟಿಕ್ ಕವರ್ ಕ್ಯಾರಿ ಮಾಡಿದ್ರೆ ಬ್ಯಾಗ್, ಇಂಥ ಖಾದಿ ಬ್ಯಾಗ್ ತಗೊಂಡು ಹೋಗಿ ಅಂತ ಹೇಳಕ್ಕೆ ಎಕ್ಸಾಕ್ಟ್ಲಿ. ಇಂಥ ಖಾದಿ ಚೀಲ ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಗೆ ಹಾಲ್ಗಿರ್ಬೋದು, ಮೊಸರು ತರಕ್ಕಿರ್ಬೋದು, ಹಾಲ್ ತರಕ್ಕಿರ್ಬೋದು, ತರಕಾರಿ ತರಕ್ಕಿರ್ಬೋದು. ಈಗ ಆಚೆ ಕಡೆ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಿದೆ. ಎಕ್ಸಾಕ್ಟ್ಲಿ. ಆಮೇಲೆ ಮಾಲ್ಸ್ ಹೋದಾಗ್ಲೂ ಅಷ್ಟೇ, ನಾವೇ ತುಂಬಾ ಜಾಗದಲ್ಲಿ ಮಾಲ್ಸ್ ಎಲ್ಲ ಈಗ ತುಂಬಾ ಬ್ರಾಂಡೆಡ್ ಶಾಪ್ಸ್ ಅಲ್ಲಿ ಕೂಡ ನಾವೇ ದುಡ್ಡು ಕೊಟ್ಟು ತಗೊಂತೀವಿ. ರಿಲಯನ್ಸ್ ಅಲ್ಲೆಲ್ಲ 10 ರೂಪಾಯಿ ಕೊಟ್ರೆ ಅಂತ ಜಾಗದಲ್ಲೆಲ್ಲ ಇದನ್ನ ನಾವು ಯಾಕೆ ಅವ್ರಿಗೆ ಪ್ರೋತ್ಸಾಹ ಕೊಡಕ್ಕೆ ಪುಷ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ. ನೆಕ್ಸ್ಟ್ ಪ್ರಾಡಕ್ಟ್. ಎಸ್, ಇದು ಬಂದು ಮ್ಯಾಕ್ರೇಮ್ ಅಂತ, ಕೈಯಿಂದ ಮಾಡುವಂಥದ್ದು. ಇದು ಬಂದ್ಬಿಟ್ಟು ನಾವು ಈಗ ಪ್ಲಾಸ್ಟಿಕ್ ನಾವೆಲ್ಲ ಹಾನರ್ ಮಾಡ್ಲಿಕ್ಕೆ ಇರ್ಬೋದು, ಯಾವ್ದೇ ಒಂದು ಪ್ಲಾಸ್ಟಿಕ್ ಹಾರಗಳು ಇರ್ಬೋದು, ಇವೆಂಟ್ಸ್ ಅದನ್ನೇನು ಯೂಸ್ ಮಾಡಲ್ಲ, ತುಂಬಾ ಯೂಸ್ಫುಲ್. ಎಕ್ಸಾಕ್ಟ್ಲಿ ಮ್ಯಾಮ್, ಇದು ಕೈಯಿಂದ ಮಾಡುವಂಥದ್ದು. ಅಂದ್ರೆ ಇದೇ ನಾನು ಹೇಳಿದ ಸ್ವದೇಶಿ ಪ್ರಾಡಕ್ಟ್ಸ್ ನಾವೇನಂತ ಕೈಯಿಂದ ಮಾಡುವಂತ ಎನಿ ಕೈಂಡ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಖಾದಿ ಜೊತೆಗೆ ಅದು ಕೂಡ ನಾವು ಪ್ರೋತ್ಸಾಹ ಇಲ್ಲಿವರೆಗೂ ಕೊಟ್ಟಿದೀವಿ. ತಗೋತಾರ ಮೇಡಮ್ ಇದು ಪ್ರಾಡಕ್ಟ್? ಖಂಡಿತ ತಗೊಂತಾರೆ ಮ್ಯಾಮ್, ಖಂಡಿತ ತಗೊಂತಾರೆ. ಬಿಟ್ ಆಫ್ ಎಕ್ಸ್ಪೆನ್ಸಿವ್, ಬಟ್ ಲೇಬರ್ ವರ್ಕ್ ಇರುತ್ತೆ. ಅಲ್ಲ, ಆಬ್ವಿಯಸ್ಲಿ ಮೇಡಮ್, ಹ್ಯಾಂಡ್ ವರ್ಕ್ ಅಂದ್ರೆ ಅಲ್ಲ, ಅದ್ ಮಾಡಕ್ಕೂ ಅಷ್ಟು ಕಷ್ಟ ಇದೆ, ಅದು ಈಸಿ ಏನಿಲ್ಲ. ಹೌದು ಮ್ಯಾಮ್, ಹೌದು. ಬಹಳ ಚೆನ್ನಾಗಿದೆ. ಇದು ಬಂದು ವಸ್ತ್ರ ನೂಲ್ ಅಂತ ಹೆಸರಿಟ್ಟಿದೀವಿ. ಇದು ಕೂಡ ಅಷ್ಟೇ, ನಮ್ಮ ಹತ್ತಿ ಗೊತ್ತಲ್ಲ, ನಾವು ನೂಲ್ ತೆಗಿತೀವಲ್ಲ, ಅದರಿಂದ ಅಂದ್ರೆ ಪ್ಲಾಸ್ಟಿಕ್ ಹಾರಗಳು ಬೇಡ ಅನ್ನೋದಕ್ಕೆ ನಾವು ಇಂಥದೆಲ್ಲ ನಾವು ಇದು ಮಾಡಿದೀವಿ. ಈಗ ಪ್ರತಿ ಯಾವ್ದಾದ್ರು ಒಂದು ಇವೆಂಟ್ಸ್ ಹೋಗ್ತೀವಿ ಅಥವಾ ಏನಾದ್ರು ಒಂದು ಪ್ರೋಗ್ರಾಮ್ಸ್ ಹೋಗ್ತೀವಿ, ಹಾರ ಶಾಲು ಹಾಕ್ಬಿಡ್ತಾರೆ. ಇಂಥದ್ದೆಲ್ಲ ಹಾಕಿದ್ರೆ ನಿಜವಾಗ್ಲೂ ಕಣ್ಣು ಹೊತ್ಕೊಂಡು ಇಟ್ಕೊಂಡು ಮನೇಲಿ ಇಟ್ಟಿರ್ತಾರೆ. ಎಕ್ಸಾಕ್ಟ್ಲಿ. ಸೂಪರ್ ಸೂಪರ್. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ವರ್ಷ ನಾವು ಜಾಕೆಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ವುಮೆನ್ಸ್ ಡೇ ಇದಕ್ಕೆ. ಸೊ ನಾನು ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಾಕಷ್ಟು ಇವಾಗ ಖಾದಿ ಭಂಡಾರ್ಗೆ ಡೈರೆಕ್ಟ್ ಹೋದ್ರೆ ಅಟ್ಲೀಸ್ಟ್ ನಿಮ್ಗೆ ಖಾದಿದೆ ರಿಲೇಟೆಡ್ ನಿಮ್ಗೆ ಜಾಕೆಟ್ಸ್ ಮಿಕ್ಸ್, ಇವಾಗೆಲ್ಲ ಮಿಕ್ಸ್ ಬರುತ್ತೆ. ಅದು ಎಲ್ಲ ಮಿಕ್ಸ್ ಅಂದ್ರೆ ಈಗ ಫ್ಯಾಷನ್ ಟ್ರೆಂಡ್ ಇರೋದು ಮಿಕ್ಸ್ ಅನ್ನ ಇಷ್ಟಪಡ್ತಾರೆ. ಮೇ ಬಿ ಪ್ರಿಂಟ್ಸ್ ಇರಬಹುದು, ವಾಟ್ ಎವರ್ ದ ಕ್ಲಾತ್ ಮಿಕ್ಸ್. ಬರೀ ಖಾದಿ ಅಂದ್ರೆ ಇಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್, ಜನಸಾಮಾನ್ಯರಿಗೆ ಅದು ತಲುಪಲ್ಲ ಎಕ್ಸಲ್ಲ. ಅದರಿಂದ ಮಿಕ್ಸ್ ಐಟಮ್ ಇರುವಂತದ್ದೇ ಇಷ್ಟಪಡೋದ್ರಿಂದ. ಬಟ್ ಇದೆಲ್ಲನೂ ಖಾದಿ ಭಂಡಾರಿಂದ ತಗೊಂಡಿರೋದು.
ಕೆಲವೆಲ್ಲ ಆನ್ಲೈನ್ ಇಂದ ನಾವು ತರಿಸ್ಕೊಂತೀವಿ. Okay. ಆನ್ಲೈನ್ ಅಲ್ಲಿ ಅಂದ್ರೆ ಡಿಪೆಂಡ್ಸ್ ಆನ್ ದಿ ಆರ್ಡರ್. ಹೌದು ಇಲ್ಲ ಮ್ಯಾಮ್, ಇದು ಆರ್ಡರ್ ಬೇಸ್ಡ್ ಎಲ್ಲ ಕಸ್ಟಮೈಸೇಷನ್. ಯಾರು ಹೇಗ್ ಕೊಡ್ತಾರೋ ಅವ್ರಿಗೆ ಹಾಗೆ ತಯಾರಿ ಬಟ್ ಯು ಡೋಂಟ್ ಹ್ಯಾವ್ ಸ್ಟಾಕ್. ನೀವು ಇಷ್ಟಲ್ಲ ಆಫೀಸ್ ಅಲ್ಲಿ ನಾವು ಹೇಳೋದೇ ಖಾದಿ ಭಂಡಾರ್ಗೆ ಹೋಗಿ ಅಂತ ಹೇಳ್ತೀವಿ. ಬಟ್ ಅವ್ರು ಖಾದಿ ಭಂಡಾರ್ ಬಂದ್ರೆ ಬೇಕಾದಷ್ಟು ಅಂಗಡಿಗಳಿದೆ ಬೆಂಗಳೂರಲ್ಲಿ. ಬಟ್ ನಿಮ್ಮ ಸಂಸ್ಥೆಗೆ ಅಂತ ಬಂದಾಗ ಏನಾದ್ರು ಕಸ್ಟಮೈಸೇಷನ್ ಇದ್ರೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡಿಸ್ಕೊಡ್ತೀವಿ. ರಿಲೇಟೆಡ್ ಟು ಎನಿ ಕೈಂಡ್ ಆಫ್ ಖಾದಿ ಕಸ್ಟಮೈಸೇಷನ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕಲಬೆರಕೆ ಇದೆ ಅಂದ್ರೆ ಇದು ಟೆಕ್ಸ್ಚರೇ ಬೇರೆ. ಖಾದಿ ಅಂತ ಹೇಳಿ ಅಂಗಡಿಗಳಲ್ಲಿ ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದಾರೆ ಇವರು. ಈ ಟೆಕ್ಸ್ಚರೇ ಬೇರೆ. ಈ ಖಾದಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದೇ ಅವರು ಹೇಳ್ಕೊಡಕ್ಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ಖಾದಿ ಅದ್ರ ಬೆಲೆನೇ ಬೇರೆ, ಅದು ಹೆಂಗೆ ಮಾಡಿದ್ದಾರೆ, ಎಷ್ಟು ನೇಯ್ದಿದ್ದಾರೆ, ಅದ್ರ ಅರ್ಥಪೂರ್ಣವಾಗಿ ಇರುತ್ತೆ. ಇದು ಜಸ್ಟ್ ಜಾಕೆಟ್. ಇವಾಗ ಏನೋ ಅಂದ್ರೆ ಸೈಕಲ್ ರೈಸ್, ಬೈಕ್ ರೈಕ್ ಹಾಕೊಂಡು ಹೋದಂತೆ ಇದೆಲ್ಲ ಜಾಕೆಟ್. ಅವೇರ್ನೆಸ್ ಇರಬೇಕು ಅನ್ನೋದು ಒಂದು ಮಾಹಿತಿ ಅಷ್ಟೇ. ನೀವು ಬೆಂಗಳೂರಲ್ಲಿ ಮಾತ್ರ ಇದೆಯಾ ಅಥವಾ ಬೇರೆ ಕಡೆನೂ ಇದೆಯಾ ಮೇಡಮ್ ನಿಮ್ದು ಖಾದಿ ಭಂಡಾರ? ಈಗಷ್ಟೇ ಖಾದಿ ಭಂಡಾರ ದೇಶದಾದ್ಯಂತ ಎಲ್ಲಾ ಕಡೆ ಅವ್ರವ್ರ ಏರಿಯಾದಲ್ಲೇ ಇರುತ್ತೆ ಮ್ಯಾಮ್. ಬಟ್ ನಮ್ಮ ಸಂಘಟನೆ ಅನ್ನೋದು ನಾವು ಬೆಂಗಳೂರಿಂದ ನಮ್ಮ ಟೀಮ್ ಇಂದ ನಾವು ಮೊಟ್ಟ ಮೊದಲನೇದಾಗಿ ನಾವು ಶುರು ಮಾಡಿರೋಂಥದ್ದು. ಓಕೆ, ನೀವು ಅರ್ಬನ್ ಅಂತ ಹೇಳಿದ್ರಿ, ರೂರಲ್ ಅಂತ ಹೇಳಿದ್ರಿ, ಅಲ್ಲಿ ಹೋಗಿ ಏನೇನ್ ಚಟುವಟಿಕೆಗಳು ಮಾಡ್ತೀರಾ ಮ್ಯಾಮ್? ನಾವಿವಾಗ ಪ್ರತಿಯೊಂದು ಇದಕ್ಕೆ ಹೋಗೋಣ. ಮ್ಯಾಮ್ ನಮ್ಮಲ್ಲಿ ಒಂದು 4 ಯೋಜನೆಗಳನ್ನ ಹಾಕೊಂಡಿದೀವಿ. ಅಂದ್ರೆ ಖಾದಿ ಅಂದಿದ ತಕ್ಷಣ ಬರೀ ನಾವು ಹೇಳ್ತಾನೆ ಇದ್ರೆ ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಗೊತ್ತಾಗಲ್ಲ. ಅದರಿಂದ ನಾನಾ ರೀತಿ ಪ್ರಾಜೆಕ್ಟ್ ಅನ್ನ ನಾವು ಡೈವರ್ಟ್ ಮಾಡ್ಕೊಂಡಿದೀವಿ. ಸೊ ದಟ್ ಅವರು ಎಂಗೇಜ್ ಆಗ್ಬೇಕು, ಅವ್ರಿಗೂ ಅದು ಇಷ್ಟ ಆಗ್ಬೇಕು, ಅವರು ಅದು ಬಳಸಬೇಕು ಅಂತ. ಸೊ ನಾವೀಗ 4 ರೀತಿಯಲ್ಲಿ ಹಾಕೊಂಡಿದೀವಿ. ಒಂದು ನಿಮ್ಗೆ ತೋರಿಸಿದ್ವಿ ಕ್ಯಾರಿ ಬ್ಯಾಗ್. ಒಂದು ಅಂದ್ರೆ ಅದು ಮಹಿಳೆಗೆ ಒಂದು ಪ್ರೋತ್ಸಾಹ, ಅವ್ರಿಗೊಂದು ಇನ್ಕಮ್ ಒಂದು ಸೋರ್ಸ್ ಮಾಡ್ಕೊಳ್ಳಿಕ್ಕೆ ನಾವು ಇದೊಂದು ಪ್ರಾಜೆಕ್ಟ್ ಅನ್ನ ಮಾಡಿದೀವಿ. ಪ್ರಾಜೆಕ್ಟ್. ಸೊ ಇನ್ನೊಂದು ಬಂದ್ಬಿಟ್ಟು ನಾವು PPT ಪ್ರೆಸೆಂಟೇಶನ್ ಅಂದ್ರೆ ಈ ಖಾದಿ ಅನ್ನೋದು ನಾವು ಬರೀ ಪ್ರತಿ ವರ್ಷ ಗಾಂಧಿ ಜಯಂತಿಯಿಂದ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೂ ಮುಂಚೆಯಿಂದ ಕೂಡ ಸಾಕಷ್ಟು ವರ್ಷಗಳ ಹಿಂದೆನೆ, ಅಂದ್ರೆ ಸುಮಾರು 9th ಸೆಂಚುರಿಯಿಂದಾನೇ ಇದು ಎಲ್ಲೋರ ಅಜಂತ ಕೇವ್ಸ್ ಅಲ್ಲೇ ಇದೆ. ಪ್ರತಿಯೊಂದು ಡಿಪಿಕ್ಟ್ ಆಗಿರುವಂತದ್ದು ಅಲ್ಲೇ ಸ್ಪಿನ್ನಿಂಗು, ಗಾರ್ಮೆಂಟ್ ಟೆಕ್ನಾಲಜಿ ಆ ಕಾಲಕ್ಕೆ ಇತ್ತು. ಅದಾದ ನಂತರ ಬಸವೇಶ್ವರ 12ನೇ ಶತಮಾನದಲ್ಲಿ ಆವಾಗ ಜೇಡರ ದಾಸಿಮಯ್ಯ ಕಾಲದಲ್ಲಿ ಆವಾಗ ಬಂದಿರುವಂಥದ್ದು. ಅದಾದ ನಂತರ ನಮ್ ಗಾಂಧೀಜಿ ಆಗಿರ್ಬೋದು, ಈಗ ಮೋದಿಯವರು ಆಗಿರ್ಬೋದು, ಪ್ರತಿಯೊಬ್ರು ಇವತ್ತಿಗೂ ಅವ್ರು ಹಾಕೋದೇ. ಎಕ್ಸಾಕ್ಟ್ಲಿ. ಹಾಗೆ ಪ್ರತಿಯೊಬ್ರು ಆ ಸಂದರ್ಭಕ್ಕೆ ಇದಕ್ಕೆ ಅವರೆಲ್ಲರೂ ಪ್ರಚಾರಕ್ಕೆ ಇದಕ್ಕೆ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಓಕೆ, ಮುಂದಿನ ಪ್ರಾಡಕ್ಟ್ ತಗೊಳ್ಳೋಣ. ಎಸ್, ಇದು ಕೂಡ ಖಾದಿ ಕ್ಯಾರಿ ಬ್ಯಾಗ್ ಜೊತೆಗೆ ಇದೊಂದು ಸಣ್ಣದು ಚಿಕ್ಕ ಸೈಜ್ ವೈಸ್. ಇದರಲ್ಲಿ ನಾವು ಸೈಜ್ ವೈಸ್ ಮಾಡಿದೀವಿ. ಅಂದ್ರೆ ಈಗ ನಾವು ಪ್ರತಿ ಮನೆಗಳಲ್ಲೂ ಪ್ರತಿ ವರ್ಷ ಇರ್ಬೋದು, 3 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು, ನಾವೆಲ್ಲ ಸಾಕಷ್ಟು ಅಂದ್ರೆ ಗೌರಿ ಹಬ್ಬ ಇರ್ಬೋದು, ಲಕ್ಷ್ಮಿ ಹಬ್ಬ ಇರ್ಬೋದು, ಬಾಗ್ನ ಕೊಟ್ಟಾಗ ತಗೊಂಡು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಮಾಡಿದಾಗ ನಾವು ಯಾವಾಗ್ಲೂ ಹೇಳೋದು ಅಟ್ಲೀಸ್ಟ್ ಅದು 20 ಜನ ಇರಲಿ, 50 ಇರಲಿ, 100 ಇರಲಿ, ದಯವಿಟ್ಟು ಈ ಖಾದಿಯನ್ನ ಬಳಸಿ ಅಂತ ಒಂದು ನಾವು ಮೆಸೇಜ್. ಚೆನ್ನಾಗಿದೆ, ಈ ಬ್ಯಾಗ್ ಚೆನ್ನಾಗಿದೆ, ಯೂಸ್ಫುಲ್ ಆಕ್ಚುಲಿ. ಯಾಕಂದ್ರೆ ಈಗ ಹಿಂದೂ ಧರ್ಮದ ಪ್ರತಿಯೊಂದು ಹಬ್ಬಗಳಲ್ಲೂ ಕವರ್ ಕೊಡ್ತೀರಾ ಅಂತಾರೆ. ಅದು ಉಳ್ಕೊಂಡು ಪ್ಲಾಸ್ಟಿಕ್ ಕವರ್ ಕೊಡೋ ಬದಲು ಈ ತರ ಬ್ಯಾಗ್ ತಗೊಂಡೋಗಿ ಇಟ್ಕೊಂಡ್ರೆ ಖಂಡಿತ ತಾಂಬೂಲ, ಅರ್ಶನ, ಕುಂಕುಮ ಮರುಬಳಕೆ ಬೇರೆ. ನೆಕ್ಸ್ಟ್ ಮೇಡಮ್, ಆಮೇಲೆ ಇದೊಂದು ನಮ್ಮ ಸಂಸ್ಥೆಯಿಂದ ಎಲ್ಲರೂ ಇದಕ್ಕೆ ಅಂತ ಯಾರು ಲೈಫ್ ಮೆಂಬರ್ ಆಗಿರ್ತಾರಮ್ಮ, ಸೊ ಅವ್ರಿಗೆಲ್ಲರೂ ನಾವು ಈ ಬ್ಯಾಡ್ಜ್ ನಿಮ್ಮಲ್ಲಿ ಲೈಫ್ ಮೆಂಬರ್ ಕೂಡ ಇದೆ, ಮೆಂಬರ್ಶಿಪ್ ಅಲ್ಲದೆ ಲೈಫ್ ಮೆಂಬರ್ ಕೂಡ ಇದೆ. ನಮ್ಮಲ್ಲಿ ಲೈಫ್ ಮೆಂಬರ್ಶಿಪ್ ಒಂದಿದೆ. ಇನ್ನೊಂದು ಬಂದು ನಾನು ಕೂಡ ನಿಮ್ಮ ಮೆಂಬರ್ ಮೇಡಮ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್. ಪ್ರೌಡ್ ಆಫ್ ಯು. ಎಸ್ ಮ್ಯಾಮ್. ನಾನು ನಿಮಗೆ ನಮ್ಮ ಸಂಸ್ಥೆ ವತಿಯಿಂದ ಅಖಂಡ ಭಾರತ ಖಾದಿ ಸಂಘಟನೆ ವತಿಯಿಂದ ಒಂದು ಬ್ಯಾಡ್ಜ್ ಮ್ಯಾಮ್. ಖಾದಿ ಅನ್ನೋ ವಸ್ತುಗಳನ್ನ ದಯವಿಟ್ಟು ಅಂಗಡಿಗೆ ಹೋಗಿ, ಎಲ್ಲೆಲ್ಲಿ ನೀವು ಇದ್ದೀರಾ ಅಂದ್ರೆ ಯಾವ ಏರಿಯಾದಲ್ಲಿ ನೀವು ಇದ್ದೀರೋ ಎಲ್ಲಾ ಕಡೆನೂ ಖಾದಿ ಭಂಡಾರ ಅನ್ನೋ ಅಂಗಡಿ ಇರುತ್ತೆ. ದಯಮಾಡಿ ತಗೊಳ್ಳಿ. ಎಷ್ಟು ಉಪಯೋಗ ಇದೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಒಂದು ವಿಶೇಷವಾದ ತುಂಬಾ ಚೆನ್ನಾಗಿರೋ ಒಂದು ಪೌಚ್ ಬಗ್ಗೆ ಹೇಳ್ತಾರೆ. ಮೇಡಮ್, ಇದೇನಿದು ತುಂಬಾ ಯೂನಿಕ್ ಆಗಿದೆ, ಏನಾದ್ರು ವಿಶೇಷತೆ? ಇದು ಒಂದು ಮ್ಯಾಕ್ರೇಮ್ ಅಂತ ಮ್ಯಾಮ್, ಕೈಯಿಂದನೇ ಮಾಡೋ ಅಂಥದ್ದು. ಇದೆಲ್ಲ ಕೈಯಿಂದ ಮಾಡೋ ಅಂಥದ್ದು ಯಾವುದೇ ಆಗಿರ್ಬೋದು.
ನೋಡಿರ್ಬೋದು, knitting ಮಾಡಿರೋದು? ನಿಟ್ಟಿಂಗ್ ಮ್ಯಾಮ್, ನಿಟ್ಟಿಂಗ್ ಪ್ರಾಸೆಸ್. ಈಗ ಹೊಸದಾಗಿ ಮ್ಯಾಕ್ರಮ್ ಅಂತ ಹೆಸರು ಇಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಮಾಡ್ತಾರೆ, ಹೆಣ್ಮಕ್ಳು ಮನೆಯಿಂದನೇ ಮಾಡೋವಂಥದ್ದು. ಇದೆಲ್ಲನೂ ಸುಮಾರು 15-20 ದಿನ ತಗೊಳುತ್ತೆ ಒಂದು ಪೀಸ್ ಮಾಡೋದಕ್ಕೆ. ಸೊ ಇದು ಲಾಸ್ಟ್ ಇಯರ್ ನಾವು ವುಮೆನ್ಸ್ ಡೇಗೆ ನಾವು ಇದನ್ನ ಪ್ರಾಡಕ್ಟ್ ಲಾಂಚ್ ಅಂತ ಪ್ರತಿ ವರ್ಷ ಒಂದೊಂದು ಯೂನಿಕ್ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಲಾಂಗ್ ವಿತ್ ದಿಸ್ ಖಾದಿ ಬ್ಯಾಗ್ ಜೊತೆಗೆ ಇದು ಪ್ರತಿ ವರ್ಷನೂ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದು ಹೋದ ವರ್ಷ ಮಾಡಿದ್ವಿ. ಸೊ ಅದರಲ್ಲಿ ಮೊಬೈಲ್ ಇಟ್ಕೊಂಡು ಹೋಗ್ಬೋದು, ಪೌಚ್ ಸೇಫ್ ಆಗಿರುತ್ತೆ ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳಾ ದಿನಾಚರಣೆ ಅಂದ್ರೆ ವುಮೆನ್ ಎಂಟರ್ಪ್ರೈನರ್, ಶಿ ಇಸ್ ರಿಯಲಿ ಅ ಗ್ರೇಟ್ ವುಮೆನ್. ಇಂಥ ಮಹಿಳೆಯರನ್ನ ಪ್ರೋತ್ಸಾಹಿಸಿ ಅವ್ರಿಗೆ ಏನೇನು ಪ್ರಾಡಕ್ಟ್ಸ್ ಇದೆ ಅವರಲ್ಲಿ ಇಟ್ಕೊಂಡಿರಲ್ಲ ಆನ್ಲೈನ್ ಪ್ರಾಡಕ್ಟ್ಸ್, ಮತ್ತೆ ನೀವು ಬೇಕು ಅಂತ ಕಾಲ್ ಮಾಡಿದಾಗ ಖಂಡಿತ ಅವ್ರು ನಿಮ್ಮ ಮನೆಗೆ ತರಿಸ್ಕೊಡ್ತಾರೆ. ಎಲ್ಲ ಪ್ರಾಡಕ್ಟ್ಸ್ಗಿನ ಒಂದೊಂದು ಯೂನಿಕ್ ಆಗಿದೆ ಅವ್ರ ಹತ್ರ ಇರೋ ಪ್ರಾಡಕ್ಟ್ಸು. ಆಮೇಲೆ ಈ ಹಾರ ಅಂತ ಅವ್ರು ಏನು ಕೈಯಲ್ಲಿ ಮಾಡಿಸಿದ್ದಾರೆ ಹೆಣ್ಮಕ್ಳ ಕೈಯಲ್ಲಿ, ದಯವಿಟ್ಟು ಈ ಫಂಕ್ಷನ್ಸು, ಈವೆಂಟ್ಸು, ಸನ್ಮಾನಗಳು ಮಾಡ್ತಿರಲ್ಲ, ಪ್ಲಾಸ್ಟಿಕ್ ಹೂವು ಆಗಲಿ ಪ್ಲಾಸ್ಟಿಕ್ ಹಾರ ಅನ್ನೋ ತಗೋಬೇಡಿ. ದಯಮಾಡಿ ನಾನು ಹೇಳೋದು ಇಷ್ಟೇ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಹಾರನ ಬೆಳೆಸಿ, ಎಲ್ಲರಿಗೂ ನಿಮಗೂ ಉಪಯೋಗ ಇರುತ್ತೆ, ಮನೇಲೂ ಇರುತ್ತೆ. ಪಾಪ ಹೆಣ್ಮಕ್ಳು ಯಾರು ಕೈಯಿಂದ ಮಾಡಿರ್ತಾರೋ ಅವ್ರಿಗೂ ಸಹ ಅವ್ರಿಗೆ ಉಪಯೋಗ ಆಗುತ್ತೆ, ಜೀವನ ನಡೆಸೋಕೆ ದಾರಿ ಕೊಡ್ತೀರಾ. ಆಮೇಲೆ ಇದು ಅಷ್ಟೇ, ಇದು ತುಂಬಾನೇ ಚೆನ್ನಾಗಿದೆ. ಯಾರಿಗೆ ಸನ್ಮಾನ ಮಾಡ್ತಿರೋ VIP-ಗಳಿಗೆ ಅವ್ರಿಗೂ ಕೂಡ ಕೊಡಿ. ನೋಡಿ, ಒಂದೊಂದು ವುಮೆನ್ಸ್ ಡೇಗೂ ಒಂದೊಂದು ಯೂನಿಕ್ ಪೀಸ್ ಅಂತ ಕೊಡ್ತಾ ಇದ್ದಾರೆ. ಈ ವರ್ಷನೂ ಬಹಳ ಚೆನ್ನಾಗಿದೆ ಆ ವೇಸ್ಟ್ ಜಾಕೆಟ್ಸು, ತುಂಬಾನೇ ಚೆನ್ನಾಗಿದೆ. ಇಂಥ ವ್ಯಕ್ತಿ ನಮ್ಮ ಜೊತೆ ಇವತ್ತು ಈ ನಮ್ಮ ಸ್ಟುಡಿಯೋ ಬಂದಿರೋದು ನಮ್ಗೆ ಬಹಳ ಸಂತೋಷ ಆಯ್ತು ಮೇಡಮ್. ಅಂಡ್ ಇದನ್ನೆಲ್ಲ ಮಾಡಕ್ಕೆ ನಿಮ್ಗೆ ಹೇಗೆ ಇನ್ಸ್ಪಿರೇಷನ್ ಬಂತು ಮೇಡಮ್? ಮ್ಯಾಮ್, ಇದು ಬಂದು ಕೋವಿಡ್ ಟೈಮಲ್ಲಿ, ಅವಾಗೆಲ್ಲ ನಾವೆಲ್ಲ ಗೊತ್ತು, ದೇಶದಾದ್ಯಂತ ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ಸಮಯ ಇತ್ತು ಆಗ ಜಾಸ್ತಿ. ಹೌದು, ಮನೇಲೇ ಇದ್ವಲ್ಲ. ಎಕ್ಸಾಕ್ಟ್ಲಿ. ಆಗ ನಮ್ಗೆ ಬರ್ತಾ ಇದ್ದು ಹೆಚ್ಚು ನಮ್ಗೆ ಬೇಡಿಕೆ ಬರ್ತಾ ಇದ್ದಿದ್ದು ಮಾಸ್ಕ್ ಬರ್ತಾ ಇತ್ತು. ಸೊ ಆ ಮಾಸ್ಕ್ದು ಬೇಡಿಕೆ ಬರ್ತಾ ಇದ್ದಾಗ, ಆರ್ಡರ್ಸ್ ಎಲ್ಲ ಬರ್ತಾ ಇದ್ದಾಗ ನನಗೆ ಮಾಡ್ತಾ 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 ಬಂದು ಅಟ್ ಲಾಸ್ಟ್ ಖಾದಿ, ಕಾಟನ್ ಅಂತೆಲ್ಲ ಸ್ಟಾರ್ಟ್ ಆಯ್ತು. ಆಗ ನಾನು ಖಾದಿ ಅನ್ನೋದು ಬಂದಾಗ ನಾನು ಅದೊಂಥರ ಗಮನ ಸೆಳೀತು ನನಗೆ. ಈ ಖಾದಿ ಏನು, ಇದಕ್ಕೆ ತುಂಬಾ ಬೆಲೆ ಕೊಟ್ಟು ತಗೊಂತಾ ಇದ್ರು. ಅದಕ್ಕೆ ಜಾಸ್ತಿ ಇದ್ರು ಕೂಡ ಜಾಸ್ತಿ ಕೊಟ್ಟು ಆರ್ಡರ್ ಕೊಟ್ಟು ತಗೊಂತಾ ಇದ್ರು ಮಾಸ್ಕ್ ಎಲ್ಲ. ಆವಾಗ ನನಗೆ ಇಲ್ಲ, ಇದ್ರದ್ದು ಏನೋ ಒಂದು ಇರುತ್ತೆ ವಿಶೇಷತೆ, ನಾವು ನೋಡ್ಬೇಕು ಅಂದಾಗ, ಆಗ ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದ್ರೆ ನನಗೆ ಮಾಸ್ಕ್ ಬಂದಾಗ 3 months ಇದನ್ನ ನಾನು 3 ತಿಂಗಳು ಈ ಸಂಸ್ಥೆ ನಮಗ್ ಬೇಕಾ, ಯಾವ್ದಕ್ಕೆ ಏನಕ್ಕೆ ಬೇಕು, ಖಂಡಿತ ಈ ಕಾದಿನ 3 months ನಾವು ಈ ಕಾದಿನ ಮತ್ತೆ ಇಂಟ್ರೊಡ್ಯೂಸ್ ಮತ್ತೆ ಮಾಡ್ಬೇಕಾ ಅನ್ನೋದು ಒಂದು ಆಲೋಚನೆ ಇತ್ತು. ಇದಕ್ಕೆ ನಾವು ಇದನ್ನ ನಾವು ಒಂದು ರಿಸರ್ಚ್ ಮಾಡ್ಲಿಕ್ಕೆ ನಮ್ಮ ಟೀಮಲ್ಲಿ ಇರುವಂತ ಶೀಲಾಮಠ ಮೇಡಮ್ ಅವರು ಇಲ್ಲ ಮ್ಯಾಮ್, ಅವರು ಕೂಡ 3 months ರಿಸರ್ಚ್ ತಗೊಂಡ್ರು. ಇದನ್ನ ತುಂಬಾ ಸಾಕಷ್ಟು ವಿಚಾರಗಳನ್ನ ನಾವನ್ನ ಗಮನದಲ್ಲಿ ಇಟ್ಕೊಂಡು ಅದಾದ ನಂತರ ಈ ಸಂಸ್ಥೆನ ನಾವು ಹುಟ್ಟಾಕಿರೋವಂಥದ್ದು. ಸೂಪರ್ ಮೇಡಮ್. ನಿಮ್ಮ ಕಮಿಟಿ ಮೆಂಬರ್ಸ್ ಇಂದ ಒಂದೆರಡು ಅವ್ರ ಅನಿಸಿಕೆ ಮಾತುಗಳು ವೀಕ್ಷಕರಿಗೆ. ಏನ್ ಮಾಡ್ತೀರಾ, ಹೇಗೆ ಇವ್ರಿಗೆ ಸ್ಪಂದಿಸ್ತೀರಾ, ನಮ್ಮ ಖಾದಿ ಭಂಡಾರ್ಗೆ ಅಂದ್ರೆ ನಿಮ್ಮ ಈ ಸಂಸ್ಥೆಗೆ ಹೇಗೆ ನಿಮ್ಮದು ಏನ್ ಕಾಂಟ್ರಿಬ್ಯೂಷನ್ ಇದೆ? ಮೊದಲನೇದಾಗಿ ಹೇಳಿ. ನನ್ನ ಹೆಸರು ಸಹನಾ ಭಟ್, ಜನರಲ್ ಸೆಕ್ರೆಟರಿ ಇದ್ದೀನಿ. ಈ ಸಂಸ್ಥೆ ಹುಟ್ಟಾಕುವಾಗ ತುಂಬಾ ಆಲೋಚನೆಗಳು, ರಿಸರ್ಚ್ ನಡೀತು ಅಂತ ಈಗಷ್ಟೇ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಸ್ನೇಹಿತೆ ಹಾಗೂ ಇದರ ಸಂಸ್ಥಾಪಕಿಯಾದಂತಹ ಡಾಕ್ಟರ್ ನಿವೇದಿತಾ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೇನೆ ಖಾದಿ ನಮ್ಮ ದೇಶದ್ದು, ಖಾದಿ ಅನ್ನೋದು ಒಂದು ಎಳೆಯೂ ಕೂಡ ದೇಶದ ಹೆಮ್ಮೆಯನ್ನ ನಮ್ಮಲ್ಲಿ ಮೂಡಿಸುವಂತಹ ಪ್ರಧಾನವಾದ ಪ್ರೌಡ್ನೆಸ್ ಅನ್ನ ನಮಗೆ ಕೊಡುವಂಥದ್ದು ನಮ್ಮ ಖಾದಿ. ಸೊ ಖಾದಿ ನಮ್ಮ ದೇಶದ ಹಾದಿ ಅಂತ ನಾವು ತಗೊಂಡಿದ್ದು. ಅದಷ್ಟೇ ಅಲ್ಲದೆ ಖಾದಿನ ಬರೀ ನಾವು ಧರಿಸಿದ್ರೆ ಆಗಲ್ಲ, ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತಲಿರೋರು ಕೂಡ ಖಾದಿನ ಒಂದು ಕರ್ಚೀಫ್ ಮುಖಾಂತರ ಕೊಂಡುಕೊಡೋ ಮುಖಾಂತರ ನಾವು ಗುಡಿ ಕೈಗಾರಿಕೆನಲ್ಲಿ ಏನೆಲ್ಲ ಕೆಲಸ ಮಾಡ್ತಾರಲ್ಲ ಅವರನ್ನ ನಾವು ಸಹಕಾರ ಕೊಟ್ಟಂಗಾಗತ್ತೆ, ಅವರನ್ನ ಬೆಳೆಸ್ದಂಗಾಗತ್ತೆ. ತನ್ನ ಮೂಲಕ ನನ್ನದೇ ದೇಶದ ಬಟ್ಟೆ ಆದಂತಹ ಖಾದಿಯನ್ನ, ಹತ್ತಿಯ ಬಟ್ಟೆಯನ್ನ ನಾನು ಹಾಕೊಳ್ಳೋದು ಎಷ್ಟು ಹೆಮ್ಮೆಯ ವಿಷಯ ಅಂತ ಹೇಳಿ ನಾವೆಲ್ಲ ಸೇರಿ ಮೇಡಮ್ ಆ ಟೈಮಲ್ಲಿ ಅವ್ರು ಹೇಳಿದಾಗೆ we started with a mask and later on we came up for the next year we came up with the bags in the start madam. The other next year we came up with garlands. Okay. And ವರ್ಷ ಬೇರೆ ಪ್ರಾಡಕ್ಟ್ಸ್ ಹೇಳಿದಾಗೆ ದೇಶದ ಬ್ರ್ಯಾಂಡ್ ಅಂದ್ರೇನೆ ಖಾದಿ. ಅಲ್ಲ, ನಮ್ಮ ದೇಶಕ್ಕೋಸ್ಕರ, ದೇಶ ಪ್ರೇಮಿ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದೇಶಕ್ಕೋಸ್ಕರನೇ ಪ್ರೇಮಿಗಳು ಏನೇನ್ ಮಾಡಬಹುದು, ಮನೇಲಿ ಕೂತ್ಕೊಂಡು ಹೆಂಗಸರು ಏನೆಲ್ಲ ಮಾಡಬಹುದು ಅದನ್ನ ಎಲ್ಲ ಮಾಡಿಸಿದೀರಾ ಅಂದ್ರೆ ಬಹಳ. ಬ್ಯಾಗ್ಸ್ ಎಲ್ಲ ಮಾಡ್ತಿರೋರು ಹೆಣ್ಮಕ್ಳೆ ಮ್ಯಾಮ್.
ಅವರಿಗೆ ನಾವೇನು ಕೊಡ್ತೀವಿ ಅವ್ರ ಒಂದು ಜೀವನ ಸಾಕ್ತಾ ಇದೆ. ಹಾಗೆ ಗುಡಿ ಕೈಗಾರಿಕೆಗಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಷ್ಟೋ ಜನಕ್ಕೆ ನಮಗೆ ಗೊತ್ತಿಲ್ಲ ಖಾದಿ ರೇಟ್ ಜಾಸ್ತಿ ಇದೆ ಯಾಕೆ ಅಂದ್ರೆ ಕೊಂಡ್ಕೊಳ್ಳೋರು ಕಡಿಮೆ ಇದೆ. ರೇಟ್ ಜಾಸ್ತಿ ಯಾಕೆ ಇದೆ ಅಂದ್ರೆ ಅದಕ್ಕೆ ಅಷ್ಟು ಕೆಲಸ ಹಿಡಿಯುತ್ತೆ. ಕೈಗಾರಿಕೆಗಳಿಗೆ ನಾವು ಗುಡಿ ಕೈಗಾರಿಕೆಗಳಿಗೆ KVIC ಯೂನಿಟ್ಗೆ ಹೋದಾಗ ಎಷ್ಟು ಕಷ್ಟ ಇದೆ. ಒಂದು ನೂಲಿನ ಎಳೆಯನ್ನ ಇಷ್ಟು ಅಂಧಕಾರವಾದಂತಹ ಒಂದು ಜಾಕೆಟ್ ಮಾಡ್ತೀವ, ಒಂದು ಬಟ್ಟೆ ನಲಿತೀವ, ನೂಲ್ತೀವ, ನೇಯ್ತೀವ ಅನ್ನೋದಿದೆಯಲ್ಲ, ಅಲ್ಲಿ ನೋಡಿದಾಗ ಅವ್ರ ಕಷ್ಟ ನಮಗೆ ಕಣ್ಮುಂದೆ ಕಾಣುತ್ತೆ. ಪ್ರತಿ ತಿಂಗಳು ಅವ್ರಿಗೆ ಸಿಗೋದು ಬರೀ 100 ರೂಪಾಯಿ. ಹೌದು. ಅಂದ್ರೆ ಅವರ ಸಂಬಳದ ಜೊತೆಗೆ ಎಕ್ಸ್ಟ್ರಾ ಅಂತ ಸಿಗೋದು ಬರೀ 100 ರೂಪಾಯಿ. ಆದ್ರೆ ಅವರ ಒಂದು ಕಷ್ಟ ಏನಿದೆ, ಒಂದು ಬಟ್ಟೆನ ಈ ಮಟ್ಟಿಗೆ ಅವರು ತಯಾರಿ ಮಾಡಿ ಕೊಡೋದಕ್ಕೆ ಅವ್ರಿಗೆ ಆದಂತ ಒಂದು ಸೌಲಭ್ಯಗಳನ್ನ ಮುಂದಿನ ದಿನಗಳಲ್ಲಿ ಒದಗಿಸಿದ್ರೆ ಒಂಥರ ಎಲ್ಲದಕ್ಕೂ ಉಪಯುಕ್ತವಾಗುತ್ತೆ ಅನ್ನೋದು ನಮ್ಮ ಮುಖಾಂತರ ನನ್ನ ಜನರಲ್ ಸೆಕ್ರೆಟರಿ ಆಗಿ ನಮ್ಮೆಲ್ಲರ ಕಳಕಳಿಯ ವಿನಂತಿ ಏನು ಅಂದ್ರೆ, ದಯಮಾಡಿ ಎಲ್ಲರೂ ಕೂಡ ನಮ್ಮದೇ ರಾಜ್ಯದಲ್ಲಿ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವಂತಹ ರಾಷ್ಟ್ರಧ್ವಜ ತಯಾರಾಗುವಂತಹ ಘಟಕಕ್ಕೆ ಬನ್ನಿ. ಯಾಕೆಂದ್ರೆ ಅಲ್ಲೂ ಕೂಡ ಬರೀ ಹೆಣ್ಣು ಮಕ್ಕಳೇ ನಮ್ಮ ರಾಷ್ಟ್ರಧ್ವಜದ ತಯಾರಿಕೆಯಲ್ಲಿ ತಾವೆಲ್ಲ ಇದೀವಿ ಅಂತ ಗೌರವದಿಂದ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ ಮ್ಯಾಮ್. ದಯಮಾಡಿ ಎಲ್ಲರೂ ಹೋಗಿ ಒಂದ್ಸರಿ ಹೋಗಿ ಬನ್ನಿ. ನಮ್ಮ ದೇಶದ ಸ್ವಾಭಿಮಾನ ಇನ್ನೂ ಹೆಚ್ಚಾಗುತ್ತೆ. ಒಳ್ಳೆ ಮಾತು ಹೇಳಿದ್ರೆ. ಹಾಗಾಗಿ ನಾನು ನನ್ನೆಲ್ಲ ಗೆಳತಿಯರಿಗೂ ಹಾಗೆ ಈ ಮೂಲಕ ಖಾದಿನ ನಾವು ಗೌರ್ಮೆಂಟ್ಗೂ ಒಂದು ವಿಷಯನ ನಾವು ತಲುಪಿಸ್ಬೇಕಾಗಿದೆ. ನಮ್ಮ IT-BT ಇರ್ಬೋದು, ನಮ್ಮ ಶಾಲಾ ಕಾಲೇಜುಗಳಿರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಿರ್ಬೋದು, ತಿಂಗಳಲ್ಲಿ 1 ದಿನ ಅಥವಾ 2 ದಿನ ಖಾದಿ ಸಮವಸ್ತ್ರ ನಿಜವಾಗಿ ಧರಿಸಬೇಕು, ಧರಿಸಿ ಬರಬೇಕು, ಖಾದಿ ನಮ್ಮದಾಗಬೇಕು ಅನ್ನೋದು ನಾವೆಲ್ಲರ ಈಗಾಗಲೇ ನಾವು ಸಾಕಷ್ಟು ಸ್ಕೂಲ್ಸ್ ಗಳಲ್ಲಿ ನಾವು ಕೊಲಾಬರೇಷನ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಪ್ರತಿಯೊಂದು ಸ್ಕೂಲ್ಗೂ ನಾವು ಈ ಖಾದಿ ನ್ಯಾಷನಲ್ ಫ್ಲಾಗ್ ನ ನಾವು ಕೊಟ್ಟಿದ್ದೀವಿ. ಯಾಕಂದ್ರೆ ಇದು ಖಾದಿಯಲ್ಲೇ ಮಾಡಿರುವಂತ ನ್ಯಾಷನಲ್ ಫ್ಲಾಗ್ ನ ಬಾವುಟನ ಆರಿಸಬೇಕು. 108 ರೂರಲ್ ಅಂಡ್ ಅರ್ಬನ್ ಸ್ಕೂಲಿಗೆ ಅವ್ರು ಹೇಳಿದಾಗೆ ಒಂದು ವರ್ಷದಲ್ಲಿ ವಿ ಕವರ್ಡ್ ಫಾರ್ 108 schools, giving the Bengali national flag to all these schools. Yes. And giving them ಅವರಿಗೆ ಕ್ವಿಜ್ ಮಾಡೋ ಮುಖಾಂತರ ಚರಕನ ಹೇಗೆ ಮಾಡ್ತೀರಾ ಮಾಡಿ ಅನ್ನೋದನ್ನ ಹೇಳ್ಕೊಡ್ತೀರಾ? ಇಲ್ಲ ಮ್ಯಾಮ್, ಇಲ್ಲ. ಅದಕ್ಕೆ ಅಂತ ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ ಸ್ಕೂಲ್ಗೆ. ಅವ್ರು ಬಂದು ಚರಕ ಸ್ಪಿನ್ನಿಂಗ್ ಅಂದ್ರೆ ಮಕ್ಕಳಿಗೆ ಇವತ್ತಿಗೂ ಚರಕ ಇದೆ, ನೇಯ್ತಾರೆ, ಅದೆಲ್ಲನೂ ಒಂದು ಬರೀ ನಾವು ಪುಸ್ತಕದಲ್ಲಿ ನೋಡೋದಲ್ಲ, ನಾವು ನೋಡಕ್ ಎಷ್ಟು ಚಂದ ಅಂತೀವಿ, ಹಿಂದ್ಗಡೆ ಎಷ್ಟು ಬರೀ ನಾವು ಪುಸ್ತಕದಲ್ಲಿ ನೋಡೋದು ಕೇಳೋದಲ್ಲ, ನೇರವಾಗಿ ಇವತ್ತಿಗೂ ಅದೆಲ್ಲ ಪ್ರೊಸೀಜರ್ಸ್ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಸಹಕಾರ ನಮಗೆ ಸದಾ ಖಂಡಿತ ಮೇಡಮ್. ಅದಕ್ಕೆ ಹೇಳೋದು ಒಬ್ರು ಮಾಡೋದಂತದಲ್ಲ ಅಂತ. ನೀವು ಬೆಳಿ, ನಿಮ್ ಜೊತೆಲಿ ಇರೋರು ಖಾದಿ ಗಾಂಧಿಯಿಂದ ಮೋದಿವರೆಗೂ ಬೆಳಿಬೇಕು. ನನ್ನ ಹೆಸರು ಕ್ಷಮಾ ಸತೀಶ್ ಅಂತ. ನಾನು ಲಯನ್ಸ್ನಲ್ಲಿ ಇರ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಿವೇದಿತಾ ಮೇಡಮ್ 3.5 years ಬ್ಯಾಕ್ ಏನು ಖಾದಿ ಮಹಾಸಂಘಟನೆ ನಾವು ಓಪನ್ ಮಾಡಿದ್ವೋ ಅದರಲ್ಲಿ ಇವ್ರ ಜೊತೆಗೂ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟಿದ್ದೀವಿ. ಅವಾಗ ಏನಂದರೆ ನಾವು ಏನೇನು ನಾವು ಯಾವ ರೀತಿ ಮಾಡಬೇಕು ಅನ್ನೋ ಪೇಜ್ ಗಟ್ಟಲೆ ಬರ್ದು ಅದಕ್ಕೆ ಮತ್ತೆ ಪ್ರತಿ ಯಾವಾಗ್ಲೂ ಅವ್ರ ಹಿಂದೆ ಇದ್ದೇ ಇರ್ತೀವಿ. ಅದ್ರ ಜೊತೆಗೆ ಬರೀ ಖಾದಿ ಅಂತಲ್ಲ, ಅದ್ರ ಜೊತೆಗೆ ಎಷ್ಟು ಜನ ಹೆಣ್ಮಕ್ಳನ್ನ ಅವರು ಹುರಿದುಂಬಿಸ್ತಾ ಇದ್ದಾರೆ ಅಂದ್ರೆ ಖಾದಿ ಖಂಡಿತ. ಆದರೆ ನಮ್ಮನ್ನೆಲ್ಲರನ್ನೂ ಎಷ್ಟು ಮುಂದಕ್ಕೆ ತರಬೇಕು ಅಂತ ಅವ್ರು ಅನ್ಕೊಳ್ತಾರೆ ಅಂದರೆ, ನೀವು ಒಂದು ಪ್ರಮಾಣ ವಚನ ಬರೀರಿ ಅಂತ ಫಸ್ಟ್ ನಂಗೆ ಹೇಳಿದ್ರು. ಅದ್ರ ಜೊತೆಗೆ ನಮ್ಮದು ಒಂದು ಟೀಮೇ ಇದೆ. ಖಾದಿಗೆ ಒಂದು 10 minutes ಒಂದು ಹಾಡು ಮೇಡಮ್, ಹಾಡು ಖಾದಿ ಗೀತೆನೆ ಮಾಡಿಸಿ ಅದನ್ನ ಎಲ್ಲ ಸ್ಕೂಲ್ಸ್ನಲ್ಲೂ ಹೋಗಿ ನಾವು ಅದನ್ನ ಪ್ಲೇ ಮಾಡ್ತೀವಿ. 2 ನಿಮಿಷದ ಏನಾದ್ರೂ ಇದೆಯಾ? ಖಾದಿ ಪ್ರಮಾಣ ವಚನ ಅವರೇ ಕಂಪೋಸ್ ಮಾಡಿರೋಂಥದ್ದು. ಎಲ್ಲರೂ ನಿಂತ್ಕೊಳ್ಳೋಣ ಅದಕ್ಕೆ. ಖಾದಿಯ ನಾವು ಧರಿಸಿ ಸದಾ ಬೆಳೆಸೋಣ ಹತ್ತಿಯ ವೈಭವವ, ಸ್ವದೇಶಿ ಆಂದೋಲನಕ್ಕಿದು ಪಡೆ ನುಡಿ ಎದೆಯುಬ್ಬಿ ಧರಿಸಿ ಸ್ವತಂತ್ರ ಪಡೆದೆವು ಗಾಂಧೀಜಿಯ ನೆನೆಯುತ್ತ ಚಂದದಿ, ಸರಳತೆಗೆ ಪರ್ಯಾಯವು ಖಾದಿ, ಆರ್ಥಿಕ ಮುನ್ನಡೆ ಗ್ರಾಮಗಳಲ್ಲಿ, ನೆಮ್ಮದಿ ಸಂತೃಪ್ತಿ ಮನೆ ಮನಗಳಲ್ಲಿ, ಆತ್ಮನಿರ್ಭರರಾಗಿ ಬೆಳೆಯುತ್ತ ಮೆರೆಯೋಣ ಭಾರತದ ಜಯ ಭೇರಿ, ಖಾದಿಯ ಉನ್ನತಿ ಭುವಿಯಲ್ಲಿ ಪಸರಿಸಿ ಗರ್ವದಿ ಅದನ್ನು ಧರಿಸೋಣ,
ಗ್ರಾಮೀಣ ಜನರ ಅಭಿವೃದ್ಧಿ ಧ್ಯೇಯವು, ಹೆಮ್ಮೆಯು ನಮ್ಮ ಖಾದಿಯ ಧ್ವಜವು, ಹೆಮ್ಮೆಯು ನಮ್ಮ ಖಾದಿಯ ಧ್ವಜವು, ಹೆಮ್ಮೆಯು ನಮ್ಮ ಖಾದಿಯ ಧ್ವಜವು. ಜೈ ಹಿಂದ್, ಜೈ ಕನ್ನಡ. ಜೈ ಕನ್ನಡ. ನಿಜವಾಗ್ಲೂ ಪ್ರತಿಯೊಬ್ರು ಕಲಿಬೇಕಾದಿದೆ ಇದು. 2 ನಿಮಿಷ ಇಲ್ಲ, ನಾವು ಪ್ರತಿ ಏನ್ ಮೀಟಿಂಗ್ ಮಾಡ್ತೀವೋ ಅವಾಗ ಇದು ಕಂಪಲ್ಸರಿ ನಾವು ಹಾಗಾದ್ರೆ ಮಂತ್ಲಿ ಮೀಟಿಂಗ್ ಮಾಡ್ತೀರಾ ನೀವು? ಖಂಡಿತ. ತಮ್ಮ ಪರಿಚಯ? ನನ್ನ ಹೆಸರು SV ಲಕ್ಷ್ಮಿ ಅಂತ, ಅಖಂಡ ಭಾರತ್ ಖಾದಿ ಮಹಾಸಂಘ ಆರ್ಗನೈಸಿಂಗ್ ಸೆಕ್ರೆಟರಿ. ಓಕೆ, ನಾವು ಬೇರೆ ಊರುಗಳಿಗೂ ಹೋಗ್ತೀವಿ, ನಮ್ದೆಲ್ಲ ಟೀಮ್ ವರ್ಕು. ಬೇರೆ ಊರುಗಳು ಅಂದ್ರೆ ಇಲ್ಲ, ಹುಬ್ಳಿಗೆ ಹೋಗಿದ್ವಿ, ಮತ್ತೆ ರೀಸೆಂಟ್ ಆಗಿ ಕೊಳ್ಳೇಗಾಲಕ್ಕೆ ಹೋಗಿದ್ವಿ, ಮತ್ತೆ ದೇವನಹಳ್ಳಿ ಹತ್ರ ಮಾಡ್ತೀರಾ? ಹೋಗ್ತೀರಾ? ಸರ್ವಿಸ್ ಮಕ್ಕಳಿಗೆ ಏನಾದ್ರು ಬೇಕು ಅಂದ್ರೆ ಅಲ್ಲಿ ಹೋಗಿ ಅವರು ಆ ಆಟ ಆಗ್ಲಿ ಓದಿರೋದಕ್ಕಾಗ್ಲಿ ಅದಕ್ಕೆಲ್ಲ ಅವರೆಲ್ಲ ನಾವು ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆರ್ಫನೇಜ್ ಹೋಗೂ ಹೋಗ್ತೀವಿ. ಎಲ್ಲ ಕಡೆ ಟೀಮ್ ವರ್ಕ್ ನಮ್ದು, ಎಲ್ಲ ಕಡೆ ಹೋಗಿ ಅಲ್ಲಿ ಖಾದಿ ಕಾರ್ಯಕ್ರಮಕ್ಕೆ ಹೋದ್ರು ಕೊಲಾಬ್ರೇಟ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಎಲ್ಲೆಲ್ಲ ಹೋಗ್ತೀವೋ ಅಲ್ಲಿ ನಮ್ಮ ಖಾದಿ ಕೈಚೀಲನ ವಿತರಣೆ ಮಾಡ್ತೀವಿ. ಅದು ಮಕ್ಕಳಿಗೆ ಏನಾದ್ರು ಕಾಂಪಿಟೇಷನ್ಸ್ ಮಾಡಿದ್ರೆ ಆ ಕಾಂಪಿಟೇಷನ್ಸ್ ಪ್ರೈಸಸ್ಗೆ ನಮ್ ಖಾದಿ ಕೈಚೀಲ ಹಾಕಿ ಕೊಡ್ತೀವಿ. ನಾವು KR ಒಂದು ಕಾಲೇಜ್ಗೆ ಹೋಗಿದ್ವಿ, ಅಲ್ಲೂ ಎಲ್ಲರಿಗೂ ಇದೆಲ್ಲ ಆರ್ಫನೇಜಸ್ ಒಂದು ಸರ್ವಿಸ್ ಆಗಿರ್ಬೇಕು. ನಮ್ಮ ಕೈ ಚೀಲ ಕೂಡ ಬ್ರ್ಯಾಂಡ್ ಸರ್ವಿಸ್ ಆಲ್ಸೋ ಕೌಂಟ್ ಅಲ್ವಾ ಮೇಡಮ್? ಇದ್ರ ಜೊತೆಗೂ ನಾವು ಹೆಣ್ಮಕ್ಳಿಗೆ ಪ್ರೋತ್ಸಾಹಿಸಕ್ಕೆ ಕರ್ನಾಟಕ ವಜ್ರಶ್ರೀ ಪ್ರಶಸ್ತಿ ಅನ್ನೋದಿರುತ್ತೆ. ಈ ತರ ಹಲವಾರು ಪ್ರಶಸ್ತಿ ನೋಡಿದ್ರ ಅವ್ರು ಮಾಡಿದಕ್ಕೂ ಏನಪ್ಪ ನನ್ಗೆ ಗುರುತಿಸಿದ್ರು ಅನ್ನೋದು ಇದ್ದೇ ಇರುತ್ತಲ್ವಾ? ಯಾಕೆಂದ್ರೆ ಬರೀ ಅದನ್ನೇ ಮಾಡಿದ್ರೆ ಅವ್ರಿಗೂ ಬೋರ್ ಆಗುತ್ತೆ. ನಿಮ್ಮ ಸಂಸ್ಥೆಯಿಂದ ಇಂಥ ಮಹಿಳೆಯರಿಗೆ ಅಂತ ಗುರುತಿಸಿ ಅವ್ರು ಒಂದು ಸನ್ಮಾನ ಮಾಡ್ತಾರೆ. ಕಾಯಕಶ್ರೀ ಪ್ರಶಸ್ತಿ ಅಂತ ಪುರುಷರು ಕೊಟ್ಟಿದ್ದೀವಿ. ಹೆಣ್ಮಕ್ಳಿಗೆ ಕರ್ನಾಟಕ ವಜ್ರಶ್ರೀ ಪ್ರಶಸ್ತಿ ಅಂದ್ರೆ ಅವ್ರವ್ರ ಕ್ಷೇತ್ರಕ್ಕೆ ಯಾವ್ಯಾವ ರೀತಿಯಾಗಿ ನಾವು ಅವ್ರನ್ನ ರೆಕಗ್ನೈಸ್ ಮಾಡಿ ನಾವು ಅವ್ರಿಗೆ ಆತರ ಪ್ರಶಸ್ತಿಗಳನ್ನ ನಾವು ವಿತರಣೆ ಮಾಡ್ತೀವಿ. ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಿವೇದಿತಾ ಮತ್ತು ಕಮಿಟಿ ಮೆಂಬರ್ಸು. ಅಂಡ್ ಪ್ರಾಡಕ್ಟ್ಸ್ ಅಂತೂ ಇಂಪ್ರೆಸಿವ್ ಆಗಿದೆ ವೀಕ್ಷಕರೇ. ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ಳೋದು ಇಷ್ಟೇನೆ, ನಾನು ಎಲ್ಲೆಲ್ಲಿ ಖಾದಿ ಭಂಡಾರ್ ಇದೆಯೋ ನೀವು ಇವತ್ತೇ ಹೋಗಿ ಖರೀದಿಸಿ. ಹಾಗೂ ನಿಮಗೆ ತಿಳಿಸೋದೇನಂದ್ರೆ ಅವ್ರು ನಿಮಗೆ ಬೇಕು ಅಥವಾ ಇವ್ರ ಕಡೆಯಿಂದ ಬೇಕು ಅಂದ್ರೆ ಅವ್ರ ನಂಬರ್ ಸ್ಕ್ರಾಲ್ ಮಾಡ್ತೀವಿ, ಅವ್ರ ಹೆಸರು ಹಾಕ್ತೀವಿ. ದಯಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮ್ಗೆ ಏನ್ ಬೇಕೋ ಅದು ಸಹಾಯ ಮಾಡ್ತಾರೆ, ಮತ್ತೆ ಸರ್ವಿಸಸ್ ಕೂಡ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಕೂಡ ಅವೇರ್ನೆಸ್ ಕೊಡೋಕ್ಕೂ ಅವರು ಮತ್ತು ಅವ್ರ ಟೀಮು ತಂಡದವರು ರೆಡಿಯಾಗಿದ್ದಾರೆ. ನೀವು ನಿಮ್ಮ ಕಡೆಯಿಂದ, ನಿಮ್ಮ ಸಂಸ್ಥೆ ಕಡೆಯಿಂದ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಖಾದಿ ನಮ್ಮ ಅಸ್ಮಿತೆ, ಸ್ವಾವಲಂಬನೆ, ನಮ್ಗೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಖಾದಿ ಬಟ್ಟೆಯನ್ನ ದಯವಿಟ್ಟು ಧರಿಸಿ, ಬೆಳೆಸಿ, ಉಳಿಸಿ, ಖರೀದಿಸಿ ಅಂತ ಹೇಳ್ತಾ ನಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ಒಂದು ಈಗ ನಮ್ಮ ಸೋದರಿಯರು ಹೇಳಿ ತಿಳಿಸ್ಕೊಟ್ರು, ಅದು ಕರ್ಚೀಫೆ ಆಗಿರ್ಬೋದು, ಮಾಸ್ಕೆ ಆಗಿರ್ಬೋದು, ಖಾದಿ ಕೈ ಚೀಲ ಆಗಿರ್ಬೋದು, ದಿನನಿತ್ಯ ಬಳಕೆಗೆ ದಯವಿಟ್ಟು ಇವನ್ನೆಲ್ಲ ಬಳಸಿ ಅಂತ ಹೇಳ್ತಾ ಖಾದಿ ಬೆಳೆಸಿ, ಖಾದಿ ಉಳಿಸಿ. ಸೂಪರ್ ಮ್ಯಾಮ್, ಸೂಪರ್ ಸ್ಲೋಗನ್. ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 2026ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ VK ಡಿಜಿಟಲ್ ನ್ಯೂಸ್ ಇಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಬೆಳೀತಾ ಇದ್ದೀರಾ, ನಿಮ್ ಜೊತೆ ಬೆಳೆಸ್ತಾ ಇದ್ದೀರಾ, ಅದು ಬಹಳ ಖುಷಿ ಆಯ್ತು ನನಗೆ. ಅಂಡ್ ನೀವು ಇವತ್ತು ಗೆಸ್ಟ್ ಆಗಿ ಬಂದಿರೋದು ನನಗೆ ಬಹಳ ಖುಷಿ ಆಯ್ತು. ನಮ್ಮ VK ಡಿಜಿಟಲ್ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ನಾವೇನ್ ಕಳಿಸ್ತೀವೋ ಅದನ್ನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ದಯಮಾಡಿ. ಸೊ ನಮ್ಮ VK ಚಾನಲ್ ಇಂದ ನಿಮ್ಗೊಂದು ಚಿಕ್ಕ ತಮ್ಮೆಲ್ಲರಿಗೂ ಪ್ರತಿ ಮನೆಗೂ ಬೆನ್ನೆಲುಬು ಮಹಿಳೆ, ಶಕ್ತಿಯೇ ಮಹಿಳೆ. ಎಲ್ಲರಿಗೂ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಮಹಿಳಾ ದಿನಾಚರಣೆ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರೂ ಖಾದಿ ಧರಿಸಿ. ಮೇಡಮ್, ನಿಮ್ಮ ಸಂಸ್ಥೆಯಿಂದ ನಮ್ಮ VK ಡಿಜಿಟಲ್ ನ್ಯೂಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಇಂತಹ ಅವಕಾಶ, ಸುವರ್ಣ ಅವಕಾಶ ಕೊಟ್ಟಿರುವಂತಹ VK ಡಿಜಿಟಲ್ ರೂವಾರಿ ಆದಂತಹ ಪ್ರಸನ್ನ ಸರ್ ಅವರಿಗೂ ಮತ್ತು ಗೀತಾ ಮೇಡಮ್ ಅವ್ರಿಗೂ ನಮ್ಮೆಲ್ಲ ಅಖಂಡ ಭಾರತ ಖಾದಿ ಮಹಾಸಂಘಟನೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಮ್ಯಾಮ್. ಹಾಗೆ ಇಲ್ಲಿವರೆಗೂ ನನಗೆ ಪ್ರೋತ್ಸಾಹ ಕೊಟ್ಟಂತಹ ನಮ್ಮ ಪತ್ನಿ ಜಯಕುಮಾರ್ ಅವ್ರಿಗೂ ಮತ್ತು ನಮ್ಮ ಮಾವ PV ವೆಂಕಟೇಶ್ ಅವ್ರಿಗೂ ಸಹ ಮತ್ತು ಎಲ್ಲ ಕುಟುಂಬದವ್ರಿಗೂ ಕೂಡ ಸಹ ಈ ಮೂಲಕ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
Thank you very much. ನ್ಯೂಸ್ ಕಡೆಯಿಂದನು ನಿಮಗೂ ಹಾಗೂ ನಿಮ್ಮ ಟೀಮ್ಗೂ ಕೂಡ ಒನ್ಸ್ ಅಗೈನ್ ವಿಶಿಂಗ್ ಯು ಆಲ್ ಹ್ಯಾಪಿ ವುಮೆನ್ಸ್ ಡೇ. ಜೊತೆಗೆ ದಯಮಾಡಿ ನಮ್ಮ ಚಾನಲ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತು ಖಂಡಿತ ಚಿಕ್ಕ ಕಾಣಿಕೆ ಎಂದು ಕೊಟ್ಟು VK ಡಿಜಿಟಲ್ ನ್ಯೂಸ್ ತಂಡದಿಂದ ಅಂದರೆ ನಮ್ಮ ಸ್ಟಾಫ್ ಪರವಾಗಿ ನಮ್ಮ ಇವತ್ತಿನ ವಿಶೇಷ ಅತಿಥಿಗೆ ಒಂದು ಚಿಕ್ಕ ನೆನಪಿನ ಕಾಣಿಕೆ ಕೊಡೋಕೆ ಇಷ್ಟಪಡ್ತೀನಿ. ನಾವ್ ಇವತ್ತು ಈ ಹಾರ ಹಾಕ್ತೀವಿ, ಮುಂದಿನ ಸಲದಿಂದ ತಮ್ಮದೇ ಆದ ಹಾರ ಹಾಕೋಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ನೀವೇ ನಿಮ್ಮ ಹತ್ರನೇ ತಗೊಂಡು ನಾವು ಇನ್ನು ಮುಂದೆ ಎಲ್ಲರಿಗೂ ಇದೇ ತರನೇ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಮ್ಯಾಮ್. ವಿಶ್ ಯು ದ ಸೇಮ್. VK ಮೀಡಿಯಾಸ್ಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ನಮ್ಮ VK ನ್ಯೂಸ್ ಕಡೆಯಿಂದ ನಮ್ಮ ಪ್ರಸನ್ನ ಸರೇ ಪ್ರಿಂಟ್ ಮಾಡಿ ಅದನ್ನ ರಾಯರ್ ಮಟ್ಟದ್ದು ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾ ನಮ್ಮ ಈ ಡಿಜಿಟಲ್ ನ್ಯೂಸ್ ಕಡೆಯಿಂದ ನಮ್ಮ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ ಮೇಡಮ್ ಈ ವರ್ಷ. ಸೊ ದಯಮಾಡಿ ಎಲ್ಲರಿಗೂ ರಾಯರ ಆಶೀರ್ವಾದ ಅವ್ರ ಬಗ್ಗೆ ಕೊಡಲಿ, ನಮಗೆ ಇರಬೇಕು. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.